ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದೆ. ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ, ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರಾಗಿ, ಸೂತ್ರಧಾರಿಗಳಾಗಿ ಅವರನ್ನು ಬಂಧನ ಮಾಡಿಕೊಂಡು ಕಠಿಣ ಶಿಕ್ಷೆಯನ್ನು, ಕೊಲೆ ಆರೋಪದ ಶಿಕ್ಷೆಯನ್ನು ಕೊಟ್ಟುಕೊಂಡು UAPA ವಿಧಿಸಿಕೊಂಡು ಅವರನ್ನು ಜೈಲಲ್ಲಿರಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ. ಅದು ಅಬ್ದುಲ್ ರಹೀಮನಿಗೆ ಮಾತ್ರ ಇರುವಂತಹ ನ್ಯಾಯವಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಬಯಸುವಂತಹ ಜನತೆ, ಶಾಂತವಾಗಿ ಬೆಳೆಯಲಿಕ್ಕೆ ಬಯಸುವಂತಹ ಜನತೆ ತಮ್ಮ ಮಕ್ಕಳನ್ನು ಕಷ್ಟಪಟ್ಟುಕೊಂಡು ಶ್ರಮಜೀವಿಗಳಾಗಿ, ಮಾನ್ಯ ಮುಖ್ಯಮಂತ್ರಿಯವರೇ ಒಂದು ವರ್ಷಗಳ ಮುಂಚಿನ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಶ್ರಮಜೀವಿಗಳು ಅಂತೇಳಿ. ಹೌದು ಮಾನ್ಯ ಮುಖ್ಯಮಂತ್ರಿಗಳೇ, ಇಲ್ಲಿರುವಂತಹ ಸರ್ವರು ಕೂಡ ಶ್ರಮಜೀವಿಗಳು. ಕಷ್ಟಪಟ್ಟುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸ್ತಾರೆ, ಕಷ್ಟಪಟ್ಟುಕೊಂಡು ಅವರನ್ನು ಓದಿಸ್ತಾರೆ. ಕೊನೆಗೆ ಯಾವುದೋ ಕೋಮು ದ್ವೇಷ ಭಾಷಣ ಮಾಡುವವನೋ, ಹೀರೋಗಿರಿಯನ್ನು ತೋರಿಸಲಿಕ್ಕೆ ಬರುವವನೋ ಅವರನ್ನು ಸೆಳೆದುಕೊಂಡು ಅವರ ಕೈಗೆ ಮಚ್ಚು ಕೊಟ್ಟುಕೊಂಡು ಕೊಲೆ ಆರೋಪಿಗಳಾಗಿ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ. ಕೇವಲ ಅಬ್ದುಲ್ ರಹೀಮನ ಹೆತ್ತವರಿಗೆ ಮಾತ್ರವಲ್ಲ, ಈ ಜಿಲ್ಲೆಯಲ್ಲಿರುವ ಸರ್ವ ಧರ್ಮಕ್ಕೂ ಸೇರಿದ ಪ್ರತಿಯೊಬ್ಬ ಪೋಷಕನಿಗೂ ಬೇಕಾಗಿ, ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿಗೆ ಬೇಕಾಗಿ ಆದರೂ ಈ ದ್ವೇಷ ಭಾಷಣ ಮಾಡುವವರನ್ನು ಹೊತ್ತು ಹೆಟೆಮುರಿ ಕಟ್ಟಿಕೊಂಡು ಜೈಲಿಗೆ ಹಾಕಿ 4-5 ವರ್ಷಕ್ಕೆ ಈ ಮಾತು ಬರದ ಹಾಗೆ ರೀತಿಯಲ್ಲಿ ಅವರನ್ನು ಜೈಲಿನೊಳಗಿಡಿ. ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ. 10 ವರ್ಷಗಳ ಮುಂಚೆ ಅದನ್ನು ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದೆ. ಆ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಇದೆ. ಅಬ್ದುಲ್ ರಹೀಂ ಎಂತಹ ಅಮಾಯಕ ಗೊತ್ತಾ? ನಾನು ನಿನ್ನೆ ಇವರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಸಹೋದರ ಹೇಳಿದ, 10 ಗಂಟೆಯ ನಂತರ ಈ ಗ್ರಾಮದಿಂದ ಒಂದು ಆಟವೂ ಕೂಡ ಹೋಗುವುದಿಲ್ಲ ಉಸ್ತಾದ್, ಹೋಗುವುದಿಲ್ಲ ಇಲ್ಲಿಂದ. ಆ ಸಂದರ್ಭದಲ್ಲಿ ಯಾವ ಧರ್ಮೀಯನು ಕಾಲ್ ಮಾಡಿದ್ರು ಕೂಡ ನನ್ನ ಆಟೋದಲ್ಲಿ ನಾನು ಕರೆದುಕೊಂಡು ಹೋಗ್ತೇನೆ. 8-10 ಡೆಲಿವರಿಗಳು ನನ್ನ ಆಟೋದ ಮೂಲಕ ಹಿಂದೂ ಸಹೋದರಿಯರನ್ನು ನಾನು ಕರೆದುಕೊಂಡು ಹೋಗಿದ್ದೇನೆ. 10 ಗಂಟೆ ಅಂತ ನೋಡಲ್ಲ, 12 ಗಂಟೆ ಅಂತ ನೋಡಲ್ಲ, ಎಲ್ಲಾ ಧರ್ಮದವರೊಂದಿಗೂ ಕೂಡ ಶಾರದೋತ್ಸವಕ್ಕೆ ನಾವು ಪಿಕಪ್ ಕೊಡ್ತೇವೆ. ಅದೇ ರೀತಿಯಲ್ಲಿ ವೈಗೆಯನ್ನು ಇದೇ ಕೊಲೆ ಆರೋಪಿಗೆ ನಾವು ಉಚಿತವಾಗಿ ಕೊಟ್ಟಿದ್ದೇವೆ. ಅದು ಮಾತ್ರವಲ್ಲ, ಈ ಕೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ, ಸೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಏನು ಆಟವಾಡ್ಲಿಕ್ಕೆ ಇವರು ಬರ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ದಾರೆ. ಇವರು ನಗುತ್ತಲೇ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಹೇಳುವಾಗ್ಲೇ, ನಗ್ತಾ ಇರುವಾಗ್ಲೇ ಕೊಚ್ಚಿ ಕೊಂದಿದ್ದಾರೆ. ಎಂತಹ ಒಂದು ದುಷ್ಕೃತ್ಯ! ಯಾರು ಈ ಅಮಲನ್ನು ತುಂಬಿಸಿದವರು? ಯಾರು ಇವರಿಗೆ ಡ್ರಗ್ ಸಪ್ಲೈ ಮಾಡುವವರು? ಈ ಡ್ರಗ್ಸ್ ನ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಪೊಲೀಸರೊಂದಿಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಇಲ್ಲ. ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ. ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಅಂತೇಳಿ ತಿಳಿದು ಬಂತು. ಆ ಸಾಮಾನ್ಯ ವರ್ಗಾವಣೆ ಪುತ್ತೂರಿನಿಂದ ಬಂಟ್ವಾಳಕ್ಕೆ, ಬಂಟ್ವಾಳದಿಂದ ಬೆಳ್ತಂಗಡಿಗೆ ಮಾಡಬೇಕಾದದಲ್ಲ. ಪುತ್ತೂರಿನಿಂದ ಯಾವುದಾದರೊಂದು ಕಡೆಯ ಈ ಜಿಲ್ಲೆಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಸೂಕ್ಷ್ಮ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವುದಾದರೂ ಜಿಲ್ಲೆಗಳಿಗೆ ಬೇರೆ ಬೇರೆಯಾಗಿ ಅಂತರವನ್ನು ಕಾಯ್ದುಕೊಂಡು ಅವರನ್ನು ವರ್ಗಾವಣೆ ಮಾಡಿಕೊಂಡು ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ. ಕೆಲವೊಂದು ಕುಲಗೆಟ್ಟ ಮಾಧ್ಯಮಗಳಿವೆ. ಆ ಮಾಧ್ಯಮಗಳಿಗೆ ಕೆಲಸವೇ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಬೆಂಕಿ ಕೊಡುವಂತಹ ಕೆಲಸ. ಈ ಬೆಂಕಿ ಕೊಡುವಂತಹ ಕೆಲಸವನ್ನು ಮುಂದುವರಿಸಲೇ ಅಬ್ದುಲ್ ರಹೀಮನ ಕೊಲೆಯನ್ನು ಕೂಡ ಪ್ರತೀಕಾರದ ಕೊಲೆ ಅಂತ ಹೇಳ್ತಾರೆ. ಯಾರೋ ಗ್ಯಾಂಗ್ ವಾರ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಏನೇನೋ ಮಾಡಿಕೊಳ್ತಾರೆ. ಅದು ಎಲ್ಲೆಲ್ಲಿಯೂ ನಡೆಯುತ್ತಾ ಇರುತ್ತದೆ. ಅದು ನಮ್ಮ ಚರ್ಚಾ ವಿಷಯವೇ ಇಲ್ಲ. ಆ ವಿಷಯಕ್ಕೆ ನಾವು ಹೋಗುವುದು ಇಲ್ಲ. ಹಾಗಂತ ಕಾನೂನನ್ನು ಕೈಗೆತ್ತಿಕೊಂಡು ಯಾರನ್ನು ಕೊಲ್ಲುವ ಅಧಿಕಾರವೂ ಇಲ್ಲಿಲ್ಲ. ಯಾವ ಧರ್ಮೀಯನ ರಕ್ತವೂ ಕೂಡ ಈ ಭೂಮಿಯಲ್ಲಿ ಬೀರಬಾರದು, ಯಾರನ್ನೂ ಕೂಡ ಕೊಲ್ಲಬಾರದು, ಹಿಂಸಾತ್ಮಕವಾದ ಕೆಲಸವನ್ನು ನಿರ್ವಹಿಸಬಾರದು. ಆದ್ರೂ ಅಮಾಯಕನೊಬ್ಬ SKSF ನಲ್ಲಿ ಕಾರ್ಯಾಚರಿಸಿದವ, ಹಲವಾರು ವರ್ಷಗಳಿಂದ ಕೆಲಸ ಮಾಡಿದವ, ಒಂದು 100